ಹಲೋ ನಮಸ್ತೆ. ನಾನು ಇವತ್ತಿನ ಹಿಡಿದು ಹೊಸ ಇನಿಷಿಯೇಟಿವ್ ತೊಗೋತಾ ಇದ್ದೀನಿ. ಮೀನ್ಸ್ ಏನಂದರೆ ಈಸಿ ಕುಕ್ಕಿಂಗ್. ಓನ್ಲಿ 2 ಮಿನಿಟ್ಸಲ್ಲಿ ಯಾವ್ಯಾವ ಅಡುಗೆಯನ್ನು ನಾವು ಮಾಡ್ಬೋದು. ಅಡುಗೆ ಅಂತ ಹೇಳಲ್ಲ, 2 ಮಿನಿಟ್ಸಲ್ಲಿ ಏನು ರೆಡಿ ಆಗುತ್ತೆ ಅದು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. 100 ಡೇಸ್ 100 ಟೈಪ್ ಆಫ್ ವೆರೈಟೀಸ್ ಕುಕ್ಕಿಂಗ್. ಓಕೆ, ಇವಾಗ ನೋಡೋಣ ಫಸ್ಟ್ ಡೇ ನಮ್ದು ಏನಿದೆ ಅಂಥೇಳಿ. ಓಕೆ, ಇವಾಗ ಸ್ಟಾರ್ಟ್ ಮಾಡಮ್ಮಿ. ನಮ್ಮದು ಫಸ್ಟ್ ಡೇ ಫಸ್ಟ್ ಕುಕ್ ಅಂತ ಹೇಳ್ಬೋದು. ಏನೋ ಒಂದು ಐಟಮ್ ಅದು ನಾವು ತಿನ್ಬೋದು. ಓನ್ಲಿ 2 ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಂಡು. ಓಕೆನಾ, ಸ್ಟಾರ್ಟ್ ಮಾಡಮ್ಮಿ. ಇವಾಗೆ ಹೇಳ್ದಲ್ಲ 2 ಮಿನಿಟ್ಸಲ್ಲಿ ಕುಕ್ ಮಾಡುವ, ತಿನ್ನೋಕ್ಕೆ ಸ್ನ್ಯಾಕ್ಸ್ ಮಾಡುವ ಅಂತೇಳಿ. ಬನ್ನಿ, ಫಸ್ಟ್ ಡೇ ನಂದು ಫಸ್ಟ್ ರೆಸಿಪಿ ಸ್ಟಾರ್ಟ್ ಮಾಡುವ. ಇದು ನೋಡಿ, ಗ್ಯಾಸ್ ತೊಗೊಂಡು ನಾನು ಫ್ರೈ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲು, ಲಿಟಲ್ ಬಿಟ್ ಆಯಿಲ್, ದೆನ್ ಚೆನ್ನ. ಇದನ್ನು ಇವಾಗ ನಿಧಾನಕ್ಕೆ ಹುರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದನ್ನು ಈ ಥರ ಹುರ್ಕೊಳ್ಳಿ. ಇವಾಗ ನೋಡಿ, ಇದು ತಾನಾಗೇ ಪಫ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಪಫ್ ಆದ ಕೂಡಲೇ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. 100 ಡೇಸ್ 100 ಟೈಪ್ ಆಫ್ ಈಸಿ ರೆಸಿಪಿ. ಓನ್ಲಿ 2 ಮಿನಿಟ್ಸಲ್ಲಿ ಆಗೋಂಥದ್ದು. ಏನು ಕಟ್ ಮಾಡೋಂಗಿಲ್ಲ. ಏನೋ ಒಂದು 4 ಗಂಟೆ ಮುಂಚೆ ನೆನೆ ಹಾಕಿಡೋ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ನಿಮಗೆ ತಲೆಯಲ್ಲಿ ಏನಾದ್ರು ತಿನ್ನಬೇಕು ಅನ್ನಿಸ್ತಂದರೆ ಕಿಚನಲ್ಲಿ ಬರೋದು, 2 ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಳ್ಳೋದು, ಆಯಿತು. ಈ ಥರ ಇದ್ದು ರೆಸಿಪಿ ಇವು ಕಾಲೇಜ್ಗೆ ಹೋಗೋರಿಗಾಯಿತು, ವರ್ಕ್ ಮಾಡೋ ಟೈಮಿಗೆ ಟೈಮ್ ಪಾಸ್ ಮಾಡುವಾಗಾಯ್ತು. ನೋಡಿ, ಪಫ್ ಆಗಕತ್ತದಲ್ಲ ನೋಡಿ, ಟಪ್ಪತ್ತೆ ಹಾರ್ತಾ ಇದೆ. ಟೈಮ್ ಪಾಸ್ಗೆ ಚೆನ್ನಾಗಿರೋ ರೆಸಿಪಿ ಇವೆಲ್ಲ. 2 ಮಿನಿಟ್ನೂ ಹತ್ತಲ್ಲ ಇದಕ್ಕೆ, ಅದಕ್ಕಿಂತ ಮುಂಚೆನೇ ಆಗೋಗುತ್ತೆ. ನಾನು ಆಯಿಲ್ ಹಾಕಿದ್ದೀನಲ್ಲ, ಹೆಲ್ತ್ ಕಾನ್ಷಿಯಸ್ ಇರಲಿ ಅಂತ ಟಿಶ್ಯೂ ಪೇಪರ್ ಇಟ್ಟಿದ್ದೀನಿ. ಈ ಥರ ಟಿಶ್ಯೂ ಪೇಪರ್ ಇಟ್ಟರೆ ಎಕ್ಸ್ಟ್ರಾ ಆಯಿಲೆಲ್ಲ ಸೋಕಾಗ್ಬಿಡುತ್ತೆ. ಸ್ವಲ್ಪ ಆಯಿಲು ಮತ್ತು ನೆಕ್ಸ್ಟ್ ಆ ಥರ ಈ ಥರ ಈಸಿ ರೆಸಿಪಿ ನಾವು 100 ಡೇಸಲ್ಲಿ 100 ಐಟಮ್ಸ್ ಮಾಡಿ ಕಲಿಯೋಣ. ಇದರೇ ಫುಲ್ ಟೇಸ್ಟಿಯಾಗಿರುತ್ತೆ. ಸಾಲ್ಟ್ ಹಾಕ್ಕೊಂಡು ತಿಂತಾಯಿದ್ರೆ ಯಾವಾಗ ಖಾಲಿ ಆಯಿತು ಗೊತ್ತೇ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೈಮ್ ಪಾಸಿಗೆ. ನೋಡಿ, ಈ ಥರ ಮನೆಯಲ್ಲೇ ನೀವು ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಫುಲ್ ಉಕ್ಕೊಂಡು ಹೆಂಗಾಗಿದೆ. ಇದ್ರ ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ತಿಂತಾನೆ ಇರೋದು. ಇದು ಟಿಶ್ಯೂ ಪೇಪರ್ ಹಾಕಿಟ್ಟಿದ್ದೀನಿ ಅಂದರೆ ಎಕ್ಸ್ಟ್ರಾ ಆಯಿಲೆಲ್ಲ ಚೆನ್ನಾಗಿ ಅದು ಟಿಶ್ಯೂ ಪೇಪರಲ್ಲಿ ಅಂಟ್ಕೊಳ್ಳಿ ಅಂತೇಳಿ. ಓಕೆನಾ, ಈಗ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕುವ. ಈಗ ನೆಕ್ಸ್ಟ್ ಸಾಲ್ಟ್ ತೊಗೊಂಡು ಸಾಲ್ಟ್ ಹಾಕಬೇಕು ಅಷ್ಟೇ. 2 ಮಿನಿಟ್ಸ್ ಹೋಗ್ತಾರೆ ಮಾಡೋಕ್ಕೆ.
ಆಯ್ತು. ಈ ಥರ ಸಾಲ್ಟ್ ಹಾಕ್ಬಿಟ್ರೆ ಫುಲ್ ಟೇಸ್ಟಿ. ಓಕೆ, ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಹಾಗೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಮಾಡ್ಕೊಂಡು ತಿಂದ್ರಲ್ಲ ಅದು ಟೇಸ್ಟ್ ಹೇಗಿದೆ ಅಂತೇಳಿ. ನಾನು ತಿಂತಾಯಿದ್ದೀನಿ, ಬಟ್ ಸೂಪರಾಗಿದೆ.